ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಸ್ಫೂರ್ತಿ ಗೌಡ. ಬೃಂದಾವನ ಮಲ್ಟಿಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ನನ್ನ ಡೈಲಿ ವ್ಲಾಗ್. ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವರಿಗೆ ಅಭಿಷೇಕ ಮಾಡಿದ್ದೀನಿ ಇವತ್ತು ಕೃಷ್ಣನಿಗೆ. ಯಾಕಂದರೆ ಧನುರ್ಮಾಸದ ಮೊದಲನೇ ದಿನ ಆಗಿರೋದ್ರಿಂದ ದೇವರು ಅಭಿಷೇಕ ಪ್ರಿಯ. ಸೊ ಅದರಿಂದ ನಾನು ಬೆಳಗ್ಗೆ ಬೇಗ ಎದ್ದು ಇಷ್ಟೆಲ್ಲ ಮಾಡಿದ್ದೀನಿ. ಅಲಂಕಾರ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ. ಕಾಮಾಕ್ಷಿ ದೀಪ ಹಚ್ಚಿದ್ದೀನಿ, ತುಪ್ಪದ ದೀಪ. ಅದ್ರ ಜೊತೆಗೆ ಇದು ಅವಲಕ್ಕಿ ಮಾಡಿಟ್ಟಿದ್ದೀನಿ ಪ್ರಸಾದಕ್ಕೆ ಅಂತ ಹೇಳಿ. ಯಾಕಂದರೆ ಅಷ್ಟು ಸಮಯ ಇರೋದಿಲ್ಲ, ಮೊದಲನೇ ದಿನ ಆಗಿರೋದ್ರಿಂದ. ಇಲ್ಲಿರೋದು ಪಂಚಗವ್ಯ ದೀಪ, ಅದು ಆಲ್ರೆಡಿ ಇನ್ನೇನು ಹಾರ್ತಾ ಇದೆ. ಸೊ ಇದು ಅಭಿಷೇಕ ಮಾಡಿದ್ದು ಕೃಷ್ಣನಿಗೆ. ಸೊ ಮುದ್ದು ಕೃಷ್ಣ ತೊಟ್ಲಲ್ಲಿ ನೋಡಿ ಈ ರೀತಿ ಕೂತಿದ್ದಾನೆ. ಈಗ ನಾನು ಹರಳಿ ಮರದ ಹತ್ರ ಹೋಗ್ತಾ ಇದ್ದೀನಿ. ಧನುರ್ಮಾಸ 16ನೇ ತಾರೀಕು ಶನಿವಾರ ಮಧ್ಯಾಹ್ನ ಸ್ಟಾರ್ಟ್ ಆಗಿದೆ. ನಾವು ಮಾಡ್ತಾ ಇರೋದು 17ನೇ ತಾರೀಕಿಂದ. ಯಾಕಂದರೆ ಸೂರ್ಯೋದಯ ಸಮಯದಲ್ಲಿ ಧನುರ್ಮಾಸದ ಒಂದು ಆರಂಭ ಇರಬೇಕು. ಆದ್ದರಿಂದ ಸೂರ್ಯೋದಯ ಸಮಯದಲ್ಲಿ ಮಾಡ್ತಾ ಇದ್ದೀವಿ. ಇದಿಷ್ಟು ಪೂಜೆಗೆ ಅಂತ ರೆಡಿ ಮಾಡಿಕೊಂಡು ನಾನು ಹರಳಿಕಟ್ಟೆ ಹತ್ರ ಹೋಗ್ತಾ ಇದ್ದೀನಿ. ಈಗ ನಮ್ಮ ಮನೆಯ ಇವತ್ತಿನ ಹೊಸ್ತಿಲು ಪೂಜೆ. ಎಷ್ಟು ಕತ್ಲೆ ಇದೆ ಅಂದರೆ 5:30, ಯಾರೂ ಅಷ್ಟು ಎದ್ದಿಲ್ಲ. ಸ್ವಲ್ಪ ಜನ ವಾಕಿಂಗ್ ಮಾಡ್ತಾ ಇದ್ದಾರೆ. ಬಟ್ ದೇವಸ್ಥಾನದಲ್ಲಿ ಆಲ್ರೆಡಿ ಸುಪ್ರಭಾತ ಹಾಕಿದ್ದಾರೆ. ನಮ್ಮ ಮನೇಲಿ ಒಂದು ಸಲ ಕೇಳಿದೆ, ಇವಾಗ ದೇವಸ್ಥಾನದಲ್ಲಿ ಕೇಳ್ತಾ ಇದ್ದೀನಿ. ಧನುರ್ಮಾಸ ಆಲ್ಮೋಸ್ಟ್ ಯಾರೂ ಮಾಡ್ತಾ ಇಲ್ವೇನೋ ಈ ಏರಿಯಾದಲ್ಲಿ ಅನಿಸುತ್ತೆ. ಯಾರೋ ಒಬ್ಬರಿದ್ದಾರೆ. ಜೊತೆಗೆ ದೇವಸ್ಥಾನದ ಬಾಗಿಲು ಓಪನ್ ಇರಲ್ಲ ಅಂತ ಅಂದ್ಕೊಂಡೆ, ಆಲ್ರೆಡಿ ಓಪನ್ ಇದೆ. ಇದು ಆಂಜನೇಯ ಸ್ವಾಮಿ ಟೆಂಪಲ್ಲು. ದೇವರಿಗೆ ಎಲೆಡಿಕೆ ಇಟ್ಟು ಕರ್ಪೂರ ಹಚ್ಚಿ 9 ಸುತ್ತು ಪ್ರದಕ್ಷಿಣೆ ಮುಗೀತು. ದೇವಸ್ಥಾನದ ಮುಂಬಾಗಿಲಲ್ಲಿ ಎಷ್ಟು ಚೆನ್ನಾಗಿ ರಂಗೋಲಿ ಬರ್ತಿದ್ರು. ಆಂಜನೇಯ ಸ್ವಾಮಿ, ಗಣಪತಿ ದೇವರು, ರಾಮ ಲಕ್ಷ್ಮಣ ಸೀತಾಮಾತೆ, ಹಾಗೆ ಆಂಜನೇಯ ಸ್ವಾಮಿ ಇರುವಂಥದ್ದು, ಸತ್ಯನಾರಾಯಣ ಸ್ವಾಮಿ. ಪ್ರದಕ್ಷಿಣೆನೂ ಮುಗಿದು ಕೊನೆಗೆ ಮಹಾಮಂಗಳಾರತಿ ತಗೊತಾ ಇದ್ದೀನಿ. ನಾನು ಎಣ್ಣೆ ತಂದಿದ್ದೆ. ತುಳಸಿ ಕಟ್ಟೆ ಮುಂದೆ ದೀಪಗಳಿದ್ದು, ಅದರಿಂದ ನಾನು ಎಲ್ಲ ದೀಪಕ್ಕೂ ಹಚ್ಚಿದೆ. ಇದು ಆರೋಗಿದೆ. ಸುತ್ತ ಎಲ್ಲ ದೀಪಕ್ಕೂ ಎಣ್ಣೆ ಹಾಕಿ ಬತ್ತಿ ಹಾಕಿ ಹಚ್ಚಿದೆ. ದೇವಸ್ಥಾನದ ಕೊಡೋಕ್ಕಿಂತ ನಾನೇ ಕೈಯಾರೆ ಹಚ್ಚೋಣ ಅಂಥೇಳಿ ಹಚ್ಚಿದ್ದು. ಅದ್ರ ಜೊತೆಗೆ ಇಲ್ಲಿ ನವಗ್ರಹ ದೇವಸ್ಥಾನದ ಹತ್ರನೂ ಒಂದು ದೀಪ ಇತ್ತು, ಸೊ ಅಲ್ಲಿಗೂ ಹಚ್ಚಿದೆ. ಇರುವೆಗಳಿಗೆ ಅಂಥೇಳಿ ಸಕ್ಕರೆ ತಂದಿದ್ದೆ, ಸುತ್ತ ಹಾಕಿದ್ದೀನಿ. ಇವಾಗ ಇರುವೆಗಳು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ. ಸೊ ಅಲ್ಲಿಂದ ನಾನು ನಾಗರಕಟ್ಟೆ ಹತ್ರ ಬಂದೆ. ನಾನು ದೇವಸ್ಥಾನಕ್ಕೆ ಹೋಗಿ ಬರುವ ಸಮಯದಲ್ಲಿ ಆಲ್ರೆಡಿ ಯಾರೋ ಬಂದು ಹೂವು ಹಾಕಿ ದೀಪ ಹಚ್ಚಿದ್ರು. ಅದ್ರ ಜೊತೆಗೆ ನಾನು 2 ದೀಪಗಳನ್ನ ಹಚ್ಚಿ ಕರ್ಪೂರ ಇಟ್ಟು ಪೂಜೆ ಮಾಡಿದೆ. ಹರಳಿಕಟ್ಟೆ ಬಗ್ಗೆ ಒಂದು ಮಾಹಿತಿ ನಾನು ತಿಳ್ಕೊಂಡಿರೋದೇನೆಂದರೆ, ಶನಿವಾರ ಹೊರತುಪಡಿಸಿ ಬೇರೆ ಯಾವ ದಿನಗಳಲ್ಲೂ ಸಹ ಹರಳಿಕಟ್ಟೆನ ನಾವು ಮುಟ್ಟಬಾರ್ದು. ದೂರದಿಂದನೇ ನಮಸ್ಕಾರ ಮಾಡಿ ಹೂವು ಏರ್ಸೋದಾಗಿರ್ಬೋದು, ಪ್ರತಿಯೊಂದನ್ನು ನಾವು ದೂರದಿಂದನೇ ಮಾಡಬೇಕು. ಶನಿವಾರ ಮಾತ್ರ ಅದರಲ್ಲಿ ಲಕ್ಷ್ಮೀ ವಾಸ ಇರೋದ್ರಿಂದ ಅವತ್ತು ನಾವು ಅದನ್ನು ಮುಟ್ಬೋದು. ದೇವಸ್ಥಾನದಿಂದ ಮನೆಗೆ ಬರುವಾಗ ಮನೆ ಹತ್ರ ಇರುವಂಥ ಪಾರಿಜಾತ ಗಿಡದಲ್ಲಿ ನೋಡಿ ತುಂಬ ಪಾರಿಜಾತ ಬಿದ್ದಿತ್ತು. ಸೊ ಪಾರಿಜಾತನೆಲ್ಲ ನಾನು ನೆಲದಲ್ಲಿ ಬಿದ್ದಿರೋದಕ್ಕಿಂತ ಈ ಥರ ಇಲ್ಲಿ ಒಂದು ಕಟ್ಟೆ ಮೇಲೆ ಬಿದ್ದಿರೋವಂಥ ಪಾರಿಜಾತನ ಮಾತ್ರ ತೊಗೊತಾ ಇದ್ದೀನಿ. ಆಲ್ರೆಡಿ ಅಭಿಷೇಕ ಆಗಿರೋದ್ರಿಂದ ಈ ಒಂದು ಪಾರಿಜಾತನ ಕೃಷ್ಣನಿಗೆ ಇಡೋಣ ಅಂಥೇಳಿ ತೊಗೊತಾ ಇದ್ದೀನಿ. ಎಲ್ಲ ಈಗ ಉದುರುತ್ತಾ ಇದೆ. ಇನ್ನೂ ಸ್ವಲ್ಪ ಬೆಳಕಾಗೋಷ್ಟರಲ್ಲಿ ಪ್ರತಿಯೊಂದು ಉದುರು ಬಿಡುತ್ತೆ. ನನಗೆ ಇಷ್ಟು ಪಾರಿಜಾತ ಸಿಕ್ತು. ಇನ್ನೂ ಇದೆ, ಬಟ್ ನೆಲದಲ್ಲಿ ಬಿದ್ದಿರೋದ್ರಿಂದ ಕಾಲ್ದೋಳಾಗಿರುತ್ತೆ ಅಂಥೇಳಿ ನಾನು ಎತ್ಕೊತಾ ಇಲ್ಲ.
ನಾವು ಧನುರ್ಮಾಸ ಸಮಯದಲ್ಲಿ ಚುಕ್ಕಿ ಇರುವಾಗಲೇ ದೇವರಿಗೆ ಅಭಿಷೇಕ ಮಾಡಿ ಪೂಜೆ ಮಾಡುವಂತಹ ಪದ್ಧತಿ ಇದೆ. ಅದರ ಜೊತೆಗೆ ಚುಕ್ಕಿ ಇರುವಂಥ ಸಮಯದಲ್ಲೇ ಸೂರ್ಯನಿಗೆ ಏನು ನೈವೇದ್ಯ ಇಡ್ಬೋದು, ಅಥವಾ ನಾವು ಮನೇಲಿ ಮಾಡಿರುವ ಅಭಿಷೇಕ ಮಾಡಿರುವಂಥ ದೇವರಿಗೆ ನೈವೇದ್ಯ ಇಡೋದಾಗಿರಲಿ ಮಾಡ್ಬೋದು. ಅದ್ರ ಜೊತೆಗೆ ನಾವು ಹಳ್ಳಿಕಟ್ಟೆ ಸುತ್ತಕ್ಕೆ ಹೋಗುವಂಥ ಸಮಯದಲ್ಲಿ ಚುಕ್ಕಿ ಮೂಡಿರುವಂಥ ಸಮಯದಲ್ಲೇ ನಾವು ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು. ಸೂರ್ಯ ಉದಯ ಆದಮೇಲೆ ಮಾಡಬಾರ್ದು. ಅದ್ರ ಜೊತೆಗೆ ಈ ಬ್ಯೂಟಿಫುಲ್ ದಾಸವಾಳ ನಾನು ನಮ್ಮನೆ ಕಳಸಕ್ಕೆ ಅಂಥೇಳಿ ತಗೊಂಡೆ. ಗಾಯತ್ರಿ ಮಂತ್ರ ಹಾಕಿ ಹೋಗಿದ್ದೆ, ಸೊ ಅದಿನ್ನೂ ಓಡ್ತಾ ಇದೆ. ಯಾಕಂದರೆ ಲೈವ್ ಇದು. ನನ್ನ ಮಗ ಮಲಗಿದ್ದ ಅಂಥೇಳಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದಾನೆ. ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಎದ್ದುಬಿಡ್ತಾನೆ ಅಂಥೇಳಿ ಗಾಯತ್ರಿ ಮಂತ್ರ ಹಾಕಿದ್ದೆ. ಸೊ ಈಗ ದೇವರ ಮನೆಗೆ ಬಂದೆ, ಯಾಕಂದರೆ ಇಷ್ಟು ಬ್ಯೂಟಿಫುಲ್ ದಾಸವಾಳ ಸಿಕ್ಕಿದೆಯಲ್ವಾ, ಸೊ ಅದನ್ನು ದೇವರಿಗೆ ಇಡೋಣ ಅಂಥೇಳಿ ಬಂದೆ. ಕೃಷ್ಣನಿಗೆ ಪಾರಿಜಾತ ಇಟ್ಟಿದ್ದೀನಿ, ಅದ್ರ ಜೊತೆಗೆ ಶಿವಲಿಂಗಕ್ಕೂ ಪಾರಿಜಾತ ಇಟ್ಟೆ. ನೋಡಿ ದಾಸವಾಳ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ರಂಗೋಲಿ ಎಲ್ಲ ಬರ್ಕೊಂಡೆ, ನೋಡ್ತಾ ಇದ್ದೀರಾ. ಸ್ವಸ್ತಿಕ, ತುಳಸಿ ಕಟ್ಟೆ, ಶಂಖ, ಚಕ್ರ, 24 ಕೇಶವಾದಿ ನಾಮಗಳು, 10 ಪುಷ್ಪ ಎಲ್ಲ ಬರ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಹೂವು ಇಟ್ಟು ದೀಪ ಹಚ್ಚಬೇಕು. ಮನೆಯಲ್ಲಿ ಶುಭ ಕಾರ್ಯಗಳು ಅಲ್ಲದೆ ಇದ್ರೂ ಮನೇಲಿ ಯಾವಾಗಲೂ ಅಕ್ಷತೆ ಇರಬೇಕು. ಈಗ ನೋಡಿ ರಂಗೋಲಿ ಬರೆದು ಅರಿಶಿನ ಕುಂಕುಮ ಇಟ್ಟು ಹೂವು ಹಾಕಿ ದೀಪನೂ ಹಚ್ಚಿ ಈಗ ದೇವರಿಗೆ ಅಕ್ಷತೆ ಹಾಕ್ತಾಯಿದ್ದೀನಿ. ಕೊನೆಗೂ ಗ್ರೀನ್ ಟೀ ರೆಡಿ ಆಯಿತು. ಸೊ ನನ್ನ ಮಾರ್ನಿಂಗ್ ರಿಫ್ರೆಶರ್. ರಾತ್ರಿ ಮಲಗೋಕ್ಕಿಂತ ಮುಂಚೆ ಈ ರೀತಿ ನಾವು ಅಡುಗೆ ಮಾಡುವಂಥ ಸ್ಟವ್ನ ಈ ರೀತಿ ಒರೆಸಿ ಅರಿಶಿನ ಕುಂಕುಮ ಇಟ್ಟು ಮಲ್ಕೊಂಡ್ಬಿಡ್ತೀನಿ ನಾನು. ಸೊ ಇವಾಗ ಗ್ರೀನ್ ಟೀ ಮಾಡೋಣ ಅಂಥೇಳಿ ಬಿಸಿನೀರು ಕಾಯ್ತಾ ಇದೆ. ಸೊ ಅದ್ರ ಜೊತೆಗೆ ಬೆಳಗ್ಗೆ ನೈವೇದ್ಯಕ್ಕೆ ಮಾಡಿರುವಂತಹ ಅವಲಕ್ಕಿ ಹಾಗೇ ಇದೆ ಇನ್ನೂ ಸ್ವಲ್ಪ. ಸೊ ನಾನು ಯೂಸ್ ಮಾಡುವಂತಹ ಗ್ರೀನ್ ಟೀ ಬಂದು 2 ಫ್ಲೇವರ್ ಇದೆ. ಸೊ ಇದು ನೋಡ್ತಾ ಇದ್ದೀರಾ, ತುಳಸಿ, ಜಿಂಜರ್ ಆ್ಯಂಡ್ ಟರ್ಮರಿಕ್ ಇರುವಂಥದ್ದು ಒಂದು, ಅದ್ರ ಜೊತೆಗೆ ಇದು ಒಂದು ಲೆಮನ್ ಆ್ಯಂಡ್ ಹನಿ ಇರುವಂಥದ್ದು ಒಂದು. ಸೊ 2 ಯೂಸ್ ಮಾಡ್ತಾಯಿದ್ದೀನಿ. ಜೇನುತುಪ್ಪ ಬಂದು ಡಾಬರ್ ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ ಪ್ರೆಸೆಂಟ್ಲಿ. ಬಿಸಿನೀರಂತೂ ಬೇಗ ಕಾಯುತ್ತೆ ಇದರಲ್ಲಿ, ಕರೆಂಟ್ ಇದಾಗಿರೋದ್ರಿಂದ. ಸೊ ಈಗ ಆಲ್ರೆಡಿ ಕಾದಿದೆ. ಸೊ ನಾನು ಗ್ರೀನ್ ಟೀ ಅನ್ನೋದೇನು ನನ್ನ ಹಳೆ ಅಭ್ಯಾಸ ಅಲ್ಲ. ಸೊ ಈಗ ನಾನು ರೀಸೆಂಟಾಗಿ ಹ್ಯಾಡ್ ಆನ್ ಮಾಡ್ಕೊಂಡಿರೋದು ಇದನ್ನ. ಅದ್ರ ಜೊತೆಗೆ ನಾನು ಇವತ್ತು ತುಳಸಿ, ಜಿಂಜರ್, ಟರ್ಮರಿಕ್ ಇರುವಂತಹ ಈ ಒಂದು ಗ್ರೀನ್ ಟೀನ ಬಳಸ್ತಾ ಇದ್ದೀನಿ. ಜೊತೆಗೆ ಜೇನುತುಪ್ಪ ಇದನ್ನು ಹಾಕ್ತಾಯಿದ್ದೀನಿ. ಈಗೆಲ್ಲ ಪ್ಯೂರ್ ಜೇನುತುಪ್ಪ ಸಿಗೋದು ರೇರ್ ಆಗಿಬಿಟ್ಟಿದೆ. ಶುಗರ್ ಬಳಸೋದ್ರ ಬದಲು ಇದನ್ನು ಬಳಸೋದು ಬೆಸ್ಟ್ ಅಂತ ಹೇಳ್ಬೋದು. ಸೊ ನಾನು 2 ಸ್ಪೂನ್ ಹಾಕ್ಕೊಂಡೆ. ಅದ್ರ ಜೊತೆಗೆ ಈ ಗ್ರೀನ್ ಟೀ ಬ್ಯಾಗ್ನ ಹಾಕ್ತಾಯಿದ್ದೀನಿ. ಈಗ ತುಂಬ ಹೊತ್ತೇನು ಬಿಡೋದು ಬೇಡ, ಯಾಕಂದರೆ ನೀರು ಚೆನ್ನಾಗಿ ಕುದೀತಾ ಇರೋದ್ರಿಂದ ಬೇಗ ಆಗಿಬಿಡುತ್ತೆ, ರೆಡಿ ಆಗುತ್ತೆ. ನನ್ನ ಮಾರ್ನಿಂಗ್ ಫ್ರೆಶ್ ಅಂತ ಹೇಳ್ಬೋದು, ರಿಫ್ರೆಶರ್ ಅಂತ ಹೇಳ್ಬೋದು. ಸೊ ಇದು ಇತ್ತೀಚೆಗೆ ಹ್ಯಾಡ್ ಆನ್ ಆಗಿರೋದ್ರಿಂದ ಡೈಲಿ 2 ಟೈಮ್ಸ್ ಇದನ್ನು ತೊಗೊತಾ ಇದ್ದೀನಿ ನಾನು. ಬೆಳಗಿನ ಸಮಯದಲ್ಲಿ ಈ ಒಂದು ಹಸಿರನ್ನು ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಅದರ ಜೊತೆಗೆ ಕೇಳಿಸ್ತಾ ಇರ್ಬೋದು ಹಕ್ಕಿಗಳ ಶಬ್ದ. ಧನುರ್ಮಾಸ ಪೂಜಾ ವಿಧಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.